ಬನ್ನಿ ವೀಕ್ಷಕರೇ, ಹಾಗೆ ಮುಂದಿನ ರಾಶಿಗೆ ಹೋಗೋಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷ ಹೆಚ್ಚು ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ಯೋಗ ಇದೆಯಾ ನೋಡೋಣ. 2025ನೇ ಇಸ್ವಿಯಲ್ಲಿ ಗುರು ತನ್ನ ರಾಶಿಗೆ ಬದಲಾವಣೆ ಆಗೋದ್ರಿಂದ ಮಿಥುನ ರಾಶಿಯವರಿಗೆ, ನಾನು ಆಗ್ಲೇ ಹೇಳಿದೆ ರಾಶಿ ಮೇಲೆ ರಾಹು ಸಂಚಾರ ಮಾಡಬಾರ್ದು ಅಂತ ಹೇಳಿ. ರಾಶಿ ಮೇಲೆ ಯಾವುದೇ ಕಾರಣಕ್ಕೂ ಗುರು ಆಗಲಿ ರಾಹು ಆಗಲಿ ಸಂಚಾರ ಮಾಡಿದ್ರೆ ತುಂಬ ಬದಲಾವಣೆಗಳನ್ನ ನೋಡಬೇಕಾಗತ್ತೆ. ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಗುರು ರಾಶಿಗೆ ಬರೋದ್ರಿಂದ, ಮಿಥುನ ರಾಶಿಯವರಿಗೆ ಗುರು ರಾಶಿಗೆ ಬರೋದ್ರಿಂದ ಅವರು ಕೂಡ ಹೆಲ್ತ್ ನೋಡ್ಕೋಬೇಕಾಗತ್ತೆ. ಹೆಚ್ಚಾಗಿ ಅವರುಗಳಿಗೆ ವಾಯುತತ್ವ ಸಂಬಂಧಪಟ್ಟಂತೆ ಹೆಚ್ಚು ಅವರಿಗೆ ಪ್ರಾಬ್ಲಮ್ ಆಗುವಂಥದ್ದು. ಆ ರಾಶಿ ಮೇಲೆ ಗುರು ಇರೋದ್ರಿಂದ ಸ್ವಲ್ಪ ಶುಗರ್ ಯಾರಿಗಾರ ಇದ್ರೆ ಅದು ಅತಿ ಹೆಚ್ಚು ಮಾಡುವಂಥದ್ದನ್ನು ಮಾಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮಿಥುನ ರಾಶಿಯವರೇ. ಆದರೆ ಗುರು ರಾಶಿ ಮೇಲೆ ಇದ್ರೂ ಕೂಡ 7ನೇ ಮನೆ ನೋಡೋದ್ರಿಂದ ಈ ಹಿಂದೆ ಮಿಥುನ ರಾಶಿಯವರಿಗೆ ಏನಾದ್ರು ಮದುವೆಗಳು ಆಗ್ತಿಲ್ಲ, ತುಂಬಾ ಗಂಡು ನೋಡ್ತಾ ಇದ್ದೀನಿ, ಹೆಣ್ಣು ನೋಡ್ತಾ ಇದ್ದೀನಿ, ಯಾವುದು ಸೆಟ್ ಆಗ್ತಿಲ್ಲಪ್ಪ ಅನ್ನೋದಾದ್ರೆ ಖಂಡಿತ ಈ ವರ್ಷ ಮದುವೆ ಆಗತ್ತೆ. ನಿಮ್ಮ ಮನೆ ಮಕ್ಕಳುಗಳಿಗೆ ಇವತ್ತು ಮದುವೆ ಒಂದು ಶುಭ ಕಾಲ ಕೊಡುವಂತಹ ಒಂದು ದಿನ. 2025ನೇ ಇಸ್ವಿ ಮದುವೆ ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವಾಗ ಗುರು ವೀಕ್ಷಣೆ 7ರ ಮೇಲೆ ಹೋಗುತ್ತೋ ಆಗ ಸಪ್ತಮ ವ್ಯವಹಾರ ಆಗಿರ್ಬೋದು ಅಥವಾ ವೈವಾಹಿಕ ಜೀವನವನ್ನು ತಂದುಕೊಡುವಂತಹ ಒಂದು ಕಾರ್ಯವನ್ನು ಗುರುವಿನ ದೃಷ್ಟಿಯಿಂದ ನಾವು ನೋಡ್ತಾ ಹೋಗ್ಬೋದು. ಹಾಗೆ ವ್ಯವಹಾರಗಳಲ್ಲಿ ಏನಾರ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಅಂದರೆ, ಅಥವಾ ಹೊಸ ಬಿಸ್ನೆಸ್ಗಳು ಶುರು ಮಾಡಿ ತುಂಬ ಡಲ್ಲಲ್ಲಿ ಇದ್ದೀವಪ್ಪ, ಯಾಕೋ ನಮಗೆ ಬಿಸ್ನೆಸ್ಸೇ ಸಕ್ಸಸ್ ಆಗ್ತಿಲ್ಲ, ಇನ್ನೇನು ಬಾಗಿಲು ಹಾಕ್ಬಿಡೋಣ ಅನ್ನೋ ಥರ ಪರಿಸ್ಥಿತಿ ಇರೋರು ಕೂಡ ಮಿಥುನ ರಾಶಿಯವರು ಸುಧಾರಿಸ್ಕೊಳ್ಳುವಂಥ ಒಂದು ಟೈಮ್ ಅಂದರೆ 2025ನೇ ಇಸ್ವಿ. ಯಾಕೆಂದ್ರೆ 2025ನೇ ಇಸ್ವಿಯಲ್ಲಿ ಗುರು ರಾಶಿ ಮೇಲೆ ಬಂದರೂ ಕೂಡ ಮಿಥುನ ರಾಶಿಯವರಿಗೆ ಸಪ್ತಮವನ್ನ ನೋಡೋದ್ರಿಂದ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಹಾಗೆ ಪಂಚಮವನ್ನ ನೋಡೋದ್ರಿಂದ ಒಳ್ಳೆ ಮಕ್ಕಳುಗಳನ್ನು ಕೂಡ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಗುರು ಬಹಳ ಒಳ್ಳೆಯ ಕಾರ್ಯಗಳನ್ನ, ಯಾವುದೇ ರಾಶಿಗೆ ಯಾವುದೇ ಗ್ರಹಗಳ ಬದಲಾವಣೆ ಆಗಲಿ ಅದು ಗುರು ಇರ್ಬೋದು. ಯಾಕೆಂದ್ರೆ ಎಲ್ಲ ರಾಶಿಗಳಲ್ಲೂ ಕೂಡ ಒಂದೊಂದು ಗ್ರಹಗಳು ಸಂಚಾರ ಆಗ್ತಾನೆ ಹೋಗುತ್ತೆ. ಪ್ರತಿಯೊಂದು ಗ್ರಹಗಳ ಒಂದು ಚಲನವಲನದಲ್ಲಿ ತುಂಬಾ ನಾವು ನೋಡೋದು ಅಂತ ಅಂದ್ರೆ ಗುರು ಮತ್ತೆ ರಾಹು ಮತ್ತೆ ಶನಿ. ಸೊ ಈ ಬದಲಾವಣೆಗಳು ದೀರ್ಘಕಾಲದಲ್ಲಿ ಇರೋದ್ರಿಂದ ಅದು ಎಫೆಕ್ಟ್ ಕೂಡ ನಮಗೆ ದೀರ್ಘಾವಧಿಯನ್ನು ಕೊಡುವಂತಹ ಒಂದು ಯೋಗ ಇರ್ತದೆ. ಹಾಗಾಗಿ ಖಂಡಿತ ಇನ್ನೊಂದು 9ರಿಂದ 10 ತಿಂಗಳು ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ. ಅದೇ ರೀತಿ ಶನಿ 10ನೇ ಮನೆಗೆ ಬರೋದ್ರಿಂದ ನಿಮ್ಮ ಮಿಥುನ ರಾಶಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಕೊಡುವಂಥದ್ದು, ಅಥವಾ ಬೇರೆ ಯಾವ್ದಾರ ಹೊಸ ಉದ್ಯೋಗ ಹುಡುಕ್ತಾ ಇದ್ದೀರಾ, ಖಂಡಿತ ಸಿಗುತ್ತೆ. ಆದರೆ ಶನೈಶ್ವರ 10ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಕುಳಿತುಕೊಂಡಿರೋದ್ರಿಂದ ಯಾರು ಈ ಜಲಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡ್ತಿರ್ತಾರೆ, ಅಂದರೆ ಹಡಗುಗಳಲ್ಲಿ ಸಂಬಂಧಪಡೋರು, ಸಮುದ್ರಗಳಲ್ಲಿ ಕೆಲಸ ಮಾಡೋವಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಜೊತೆಗೆ 10ನೇ ಮನೆಯಾದಂತಹ ಶನಿ ಉದ್ಯೋಗದಲ್ಲಿ ಕಠಿಣವಾದಂತಹ ಒಂದು ಕೆಲಸಗಳನ್ನು ಕೊಟ್ಟರೂ ಕೂಡ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಶನೈಶ್ವರ ಕೊಟ್ಟೇ ಕೊಡ್ತಾನೆ. ಅದಕ್ಕೊಂದು ಶನಿವಾರ ನೀವು ಆಂಜನೇಯನ ಒಂದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು ಅಥವಾ ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರಗಳನ್ನು ಹಾಕುವಂಥದ್ದನ್ನು ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ನಿಮಗೆ ರಾಹು, ಮಿಥುನ ರಾಶಿಗೆ ರಾಹು ಇಷ್ಟು ದಿನ 10ನೇ ಮನೇಲಿ ಇದ್ದ, ಅಂದ್ರೆ ಉದ್ಯೋಗಕ್ಕೆ ರಾಹು ಬಡ್ದಂಗಾಗಿತ್ತು. ಏನಪ್ಪ ಈ ಕೆಲಸ ಮಾಡ್ತೀನಿ, ಮತ್ತೊಂದು ಕೆಲಸ ಮಾಡಕ್ ಹೋಗ್ತೀನಿ, ಈ ಕೆಲಸ ಮಾಡಕ್ ಹೋದ್ರೆ ಅಲ್ಲೇನಾರು ತೊಂದರೆ ಆಗ್ತಾ ಇದೆ, ಎಲ್ಲಿ ಹೋದ್ರೂ ಕೂಡ ನನಗೆ ಎಡಗಾಲ್ ದಾಪ್ಕಾಲ ಆಗ್ತಂಗೆ ಇನ್ನಾರು ತೊಂದರೆ ಕೊಡ್ತಾ ಇದೆಯಲ್ಲ ಅನ್ನೋದಾಗ್ತಿತ್ತು ರಾಹು. ಯಾಕಂದ್ರೆ 10ನೇ ಮನೆ ರಾಹು ಇದ್ದಾಗ ಏನಾಗುತ್ತೆ, ನಮ್ಗೆ ರಾಹು ಬಡ್ದಂಗೆ ಅಂತ ಹೇಳ್ತೀವಿ. ಆತರ ಉದ್ಯೋಗದಲ್ಲಿ ಫಾರಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲ ಒಂದು ಪ್ರಮೋಷನ್ ಸಿಗುವಂತ ಒಂದು ಟೈಮ್ ಮಿಥುನ ರಾಶಿಯವರು ತುಂಬಾ ಚೆನ್ನಾಗಿತ್ತು. ಆದರೆ 9ನೇ ಮನೆಗೆ ಇವಾಗ ರಾಹು ಬರೋದ್ರಿಂದ, ನಿಮ್ಮ ರಾಶಿಗೆ 9ನೇ ಮನೆ ಪ್ರವೇಶ ಮಾಡೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಕೋರ್ಟಿಗೆ ಸಂಬಂಧಪಟ್ಟಂತೆ ಯಾವ್ದಾರ ಕೇಸ್ ಇತ್ತು, ಅಥವಾ ಯಾವ್ದಾರ ಒಂದು ಹಣಕಾಸಿನ ವಿಚಾರ ಇರ್ಬೋದು, ಏನೋ ಬಂದ್ಬಿಡುತ್ತಪ್ಪ ನನಗೆ ಇನ್ನೇನು ಕೈ ಸಿಕ್ಬಿಡುತ್ತೆ ಅಂತ ಏನಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ 9ನೇ ಮನೆ ರಾಹು ಅದನ್ನ ಕಸಿದುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಹಾಗಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಹೋಗೋದು, ಸುಬ್ರಹ್ಮಣ್ಯ ಸ್ತೋತ್ರ ಪಠಿಸುವಂಥದ್ದು, ರಾಹು ಶಾಂತಿ ಮಾಡಿಸ್ಕೊಳ್ಳುವಂಥದ್ದು, ಅಥವಾ ದರ್ಗಾಗಳಲ್ಲಿ 10 ನಿಮಿಷ ಕುಳಿತುಕೊಂಡು ಬರೋವಂಥದ್ದು, ಪಾರಿವಾಳಗಳಿಗೆ ಒಂದು ಫುಡ್ನ ಹಾಕುವಂಥದ್ದು ಮಾಡಿ. ಜೊತೆಗೆ ರಾಹು ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಏನು, ವೇಲಂಗಣಿ ಚರ್ಚಿಗೆ ಹೋಗುವಂಥದ್ದು. ಈ ರಾಹು 9ನೇ ಮನೆ ರಾಹು ಬಂದಾಗ ಏನಾಗುತ್ತೆ, ಕಾಳಾಸ್ತಿಗೆ ಹೋಗೋದು, ಕಾಳಸರ್ಪದೋಷ ಪರಿಹಾರ ಮಾಡ್ಕೊಳ್ಳಿ. ಭಾಗ್ಯದ ಬಾಗಿಲನ್ನು ತೆರೆಯುವಂತಹ ಕೆಲಸ ಮಾಡ್ಕೋಬೇಕು. ಅಂದ್ರೆ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬಂದಾಗ ಮಾತ್ರ ಆ ರಾಹುವಿನ ಒಂದು ಶಕ್ತಿನ ನಾವು ಕಡಿಮೆಗೊಳಿಸಿದಾಗ ಅದು ಪಾಸಿಟಿವ್ ರಿಸಲ್ಟ್ನ ರಾಹು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಮಿಥುನ ರಾಶಿಯವರು ಕೂಡ ಒಂದು 70% ಲೈಫ್ನ 2025 ಖುಷಿಯಿಂದ ಸಂತೋಷದಿಂದ ಕಾಲವನ್ನು ಕಳಿಬೋದು.